ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ಹಾಗೇನೆ ರೇಷನ್ ಕಾರ್ಡ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟೊಂದು ಜನ ಫಲಾನುಭವಿಗಳು ಈಗ ಸೌಲಭ್ಯವನ್ನ ಪಡ್ಕೊಂತಾ ಇದ್ದೀರಾ. ಆ ಒಂದು ಸೌಲಭ್ಯ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಇಂದ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾರ ಹತ್ರ APL ಹಾಗೆ BPL ರೇಷನ್ ಕಾರ್ಡ್ ಯಾರು ಹೊಂದಿದ್ದೀರಾ ಅಂತ ಒಂದು ಫಲಾನುಭವಿಗಳಿಗೆ, ಅಂತ ಒಂದು ಮಹಿಳೆಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಒಂದಲ್ಲ ವೀಕ್ಷಕರೇ, ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನು ಆ ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೇನೆ ವೀಕ್ಷಕರೇ, ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಎಲ್ಲರೂ ಕೂಡ ಲೈಕ್ ಮಾಡಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ನನಗೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದಾನೆ. ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇದೆ. ಆ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚೆ ಇಲ್ಲಿ ರೇಷನ್ ಕಾರ್ಡ್ ಕುರಿತು ಇಲ್ಲಿ ಎಲ್ಲ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟೊಂದು ಜನ ಫಲಾನುಭವಿಗಳು ಹಾಗೇನೆ ಮಹಿಳೆಯರು ಈಗ APL ಮತ್ತು BPL ಕಾರ್ಡ್ ಅನ್ನ ಹೊಂದಿರ್ತಾರೆ. ಇಲ್ಲಿ APL ಕಾರ್ಡ್ ಇರ್ತಕ್ಕಂಥ ಮಹಿಳೆಯರಿಗೆ ಸ್ವಲ್ಪ ಸೌಲಭ್ಯಗಳು ಕಮ್ಮಿ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಅವರು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು 2,000 ರೂಪಾಯಿ ಬರ್ತಾ ಇದೆ. APL ಹಾಗೆ BPL ಕಾರ್ಡ್ ಇರ್ತಕ್ಕಂಥ ಮಹಿಳೆಯರಿಗೆ ಇಬ್ಬರಿಗೂ ಕೂಡ 2,000 ರೂಪಾಯಿ ಈಕ್ವಲ್ ಆಗಿ ಬರ್ತಾ ಇದೆ. ಅದು BPL ಕಾರ್ಡ್ ಆಗಿರಲಿ ಹಾಗೆ APL ಕಾರ್ಡ್ ಆಗಿರಲಿ, ಈ ಒಂದು ಯೋಜನೆಯ ಅಡಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಸಮಾನತೆಯಲ್ಲಿ ಈ ಒಂದು ಹಣವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಈ ಒಂದು APL ಹಾಗೆ BPL ಕಾರ್ಡ್ ಏನು ಹೊಂದಿರ್ತಾರೆ, BPL ಕಾರ್ಡ್ ಹೊಂದಿರತಕ್ಕಂತ ಮಹಿಳೆಯರಿಗೆ ಅತಿ ಹೆಚ್ಚು ಸೌಲಭ್ಯವನ್ನ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾನೆ, ನೀವು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಚಿಕಿತ್ಸೆಯನ್ನ, ಆಪರೇಷನ್ ಆಗಿರಲಿ ಏನೇ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ಬಿಲ್ ಒಂದು 60,000 ರಿಂದ 70,000 ಒಂದು ಬಿಲ್ ಆಯ್ತು ಅಂತಂದ್ರೆ BPL ಕಾರ್ಡ್ ಹೊಂದಿರತಕ್ಕಂತ ಮಹಿಳೆಯರಿಗೆ ಆ ಒಂದು ಏನಾದ್ರೂ ಸ್ಕೀಮ್ಸ್ ಇತ್ತು ಅಂತಂದ್ರೆ ಅಪ್ಲೈ ಆಗಿ ಅಲ್ಲಿ ಇರ್ತಕ್ಕಂಥ ಅರ್ಧ ಅಮೌಂಟ್ ಅನ್ನ ಇಲ್ಲಿ ರಾಜ್ಯ ಸರ್ಕಾರ ಒಂದು ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ APL ಕಾರ್ಡ್ ಹೊಂದಿರತಕ್ಕಂಥ ಒಂದು ಫ್ಯಾಮಿಲಿಗೆ, ಒಂದು ಮಹಿಳೆಯರಿಗೆ ಈ ಒಂದು ಕಾರ್ಡ್ ಅಡಿಯಲ್ಲಿ ಅಂದ್ರೆ ಅತಿ ಕಮ್ಮಿ ಬಡ್ಡಿ ದರದಲ್ಲಿ ಅವ್ರಿಗೆ ಹಣವನ್ನ ಕೊಡ್ತಾರೆ. ಆದ್ರೆ ಹಣವನ್ನ ಇಲ್ಲಿ ಏನು ಅರ್ಧಕ್ಕರ್ಧ ಅಮೌಂಟ್ ಅನ್ನ ಅವರು ಕೊಡೋದಿಲ್ಲ. ಹೀಗೆ APL ಹಾಗೂ BPL ಕಾರ್ಡ್ ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಬಂದಿರುವಂತ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ವೀಕ್ಷಕರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಏನು ಆ ಗುಡ್ ನ್ಯೂಸ್ ಅಂತ. ಇಲ್ಲಿ ನೋಡಿ ವೀಕ್ಷಕರೇ, APL ಹಾಗೆ BPL ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರಿಗೆ ಈಗಾಗಲೇ ಎಷ್ಟೊಂದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹಣವನ್ನ ಪಡ್ಕೊಳ್ತಾ ಇರುವಂತ ಫಲಾನುಭವಿಗಳ ಈ ರೇಷನ್ ಕಾರ್ಡ್ಗಳು ಈಗ ಕ್ಯಾನ್ಸಲೇಷನ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ಕ್ಯಾನ್ಸಲೇಷನ್ ಆಗಿರುವಂತ ರೇಷನ್ ಕಾರ್ಡ್ ಏನಿದೆ, ಯಾಕೆ ಕ್ಯಾನ್ಸಲೇಷನ್ ಆಗಿದೆ, ಕೆಲವೊಂದಿಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ ಯಾರು ಮಾಡಿಸ್ಕೊಂಡಿರ್ತಾರೆ ಅವ್ರಿಗೆ ಟ್ಯಾಕ್ಸ್ ಪೇಯರ್ಸ್ ಅಂತ ಆಗಿರ್ಬೋದು. ಹಾಗೇನೆ ಇಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಆ ಒಂದು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲೇಷನ್ ಮಾಡಿರ್ತಾರೆ. ಅಂತ ಒಂದು ಫಲಾನುಭವಿಗಳಿಗೆ ಇಲ್ಲಿ APL ಆಗಿ ಇರ್ತಕ್ಕಂಥ ರೇಷನ್ ಕಾರ್ಡ್ ಇದ್ದಿದ್ದು BPL ಆಗಿ ಕನ್ವರ್ಟ್ ಆಗಿರುತ್ತೆ. ಅಂತ ಒಂದು ಫಲಾನುಭವಿಗಳಿಗೆ ಇಲ್ಲಿ ಯಾರು ಬಡತನ ರೇಖೆಗಿಂತ ಕಮ್ಮಿ ಇರ್ತಾರೆ ಅಂತ ಒಂದು ಫಲಾನುಭವಿಗಳು ಈಗ ಏನ್ ಪ್ರಾಬ್ಲಮ್ಸ್ ಎಲ್ಲ ಏನ್ ಆಗಿತ್ತು, ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಹಾಗೇನೆ ಅವರ ಒಂದು BPL ಕಾರ್ಡ್ ಇದ್ದಿದ್ದು APL ಕಾರ್ಡ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆಗಿರ್ಬೋದು, ಅವರು ಬಡವರಾಗಿದ್ರು ಕೂಡ ಅವರು ಶ್ರೀಮಂತರು ಅಂತ ಒಂದು ಪರಿಗಣಿಸಿ ಅವರ ಒಂದು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲೇಷನ್ ಮಾಡಿರೋದಾಗಿರ್ಬೋದು. ಹಾಗೇನೆ ಅವರ ಒಂದು BPL ಇದ್ದಿದ್ದು APL ಆಗಿ ಕನ್ವರ್ಟ್ ಮಾಡಿರುವಂತ ಏನ್ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಕೂಡ ಈಗ ರಾಜ್ಯ ಸರ್ಕಾರ ಬಡವರಿಗೆ ಉತ್ತಮವಾದ ರೇಷನ್ ಕಾರ್ಡ್ ಸಿಗುವಂತೆ ಈಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಎರಡನೇ ಭರ್ಜರಿ ಗುಡ್ ನ್ಯೂಸ್ ಏನು ಅಂತಂದ್ರೆ ವೀಕ್ಷಕರ, ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಶೇರ್ ಮಾಡಿ. ಇನ್ನು ಕೂಡ ಎಷ್ಟೊಂದು ಜನ ವಿಡಿಯೋಗೆ ಲೈಕ್ ಮಾಡಿಲ್ಲ, ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ. ರೇಷನ್ ಕಾರ್ಡ್ ಇರ್ತಕ್ಕಂಥ ಪ್ರತಿಯೊಂದು ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎರಡನೇ ಗುಡ್ ನ್ಯೂಸ್ ಏನು ಅಂತಂದ್ರೆ ವೀಕ್ಷಕರೇ, ಯಾರು ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿರಲಿ, ಹಾಗೆ ಅವರ ಒಂದು ಹೆಸರು ಬದಲಾವಣೆ ಆಗಿರ್ಬೋದು, ಅಡ್ರೆಸ್ ಬದಲಾವಣೆ ಆಗಿರ್ಬೋದು, ಹಾಗೆ ಹೆಸರು ತಿದ್ದುಪಡಿ ಆಗಿರ್ಬೋದು, ಮತ್ತೆ ಹೆಸರನ್ನ ಕೂಡಿಸುವಂತ
ಮಾಡುವಂಥದ್ದಾಗಿರ್ಬೋದು, ಇಂಥ ಒಂದು ಏನು ಎಡಿಟ್ಸ್ ಇತ್ತು, ಇಂಥ ಒಂದು ಏನು ನೀವು ಮಾಡ್ಕೋಬೇಕಿತ್ತು ಏನು ಕೆಲಸನ, ಈ ಒಂದು ಎಡಿಟ್ ಮಾಡ್ಕೊಳೋದಕ್ಕೆ ನಿಮಗೆ ರಾಜ್ಯ ಸರ್ಕಾರ ಇದೇ ಒಂದು ಮಾರ್ಚ್ 31ನೇ ತಾರೀಕುವರೆಗೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಅಲ್ಲಿವರೆಗೂ ನೀವು ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಬದಲಾವಣೆಯನ್ನು ಕೂಡ ನೀವು ಮಾಡ್ಕೋಬಹುದು. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಹಾಗೆ ಅನ್ನಭಾಗ್ಯ ಯೋಜನೆ ಅಡಿ ಯಾರ್ಯಾರಿಗೆ ಹಣ ಬರ್ತಾ ಇತ್ತು, ಇನ್ನು ಮುಂದೆ ಹಣ ಬರೋದಿಲ್ಲ. ಇಲ್ಲಿ ನಿಮಗೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ 15 kg ಅಕ್ಕಿ ಬರುತ್ತೆ ವೀಕ್ಷಕರೇ. ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ಹಣವನ್ನು ಕೊಟ್ಟಿಲ್ಲ. ಫೆಬ್ರವರಿ ತಿಂಗಳಿನ ಅಕ್ಕಿಯನ್ನು ಕೂಡ ಸೇರಿಸಿ ಇದೇ ಒಂದು ಮಾರ್ಚ್ ತಿಂಗಳಿನಲ್ಲಿ 15 kg ಅಕ್ಕಿಯನ್ನು ಕೊಡ್ತಾರೆ. ಈಗ ನೀವೇನು ಮಾಡಬೇಕು ಅಂತಂದ್ರೆ, ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ, ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ತಲುಪಿದೆ ಇಲ್ವಾ ಅನ್ನೋದನ್ನ, ಹಾಗೆ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ರೇಷನ್ ಕಾರ್ಡ್ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ.